ಹೆಣ್ಮಕ್ಳುಗಳು ಕೂಡ ಏನಂದ್ರೆ ಹಣ ಕೊಟ್ರೆ ಮಾತ್ರ ಬೇರೆ ಎಂತ ಬಟ್ಟೆ ಬೇಕಾದ್ರೂ ಹಾಕೊಂಡು ನಿಂತ್ಕೋತಾರೆ ಬೇರೆ ಎಂತ ಬಟ್ಟೆನ. ಈ ಟೈಲರ್ ಮಿಷಿನ್ ಅಲ್ಲಿ ನೋಡಿದಿರ ಬೇರೆ, ಟೈಲರ್ ಮಿಷಿನ್ ಅಲ್ಲಿ ಅನೇಕರು ಕಟ್ ಮಾಡಿ ವೇಸ್ಟೇಜ್ ಎಷ್ಟಿರ್ತಾರೆ ನೋಡಿ, ವೇಸ್ಟೇಜ್ ಅಂತದ್ ಹಾಕೊಂಡು ಬಂದು ನಿಂತ್ಕೊಳ್ಳುವಂತ ನೀಚ ಹೀರೋಯಿನಿಗಳು ಕೂಡ ಇದ್ದಾರೆ ಬೇರೆ. ಯಾರು ಇವ್ರು? ಯಾರು? ನೀಚರು. ಯಾರು? ಹೀರೋಯಿನಿ ಅಲ್ಲ, ಈ ಅರೆಬೆತ್ತಲೆ ವಸ್ತ್ರ ಹಾಕೊಂಡು ಬಂದು ಅನೇಕ ಯೌವನಸ್ಥರ ಜೀವನವನ್ನು ಹಾಳು ಮಾಡೋದು ಯಾರು ಹೇಳಿ? ಯಾರು ಗೊತ್ತಾ? ಜ್ಞಾನೋಕ್ತಿಗಳಲ್ಲಿ ಬರೆದಿದೆ ಬೇರೆ, ಅವರ ವಿಷಯವನ್ನು ಕುರಿತು ಜ್ಞಾನೋಕ್ತಿಯಲ್ಲಿ ಬರೆದಿದೆ. ಒಂದು ಸಾರಿ ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ ನೋಡೋಣ, 5ನೇ ಅಧ್ಯಾಯ 6ನೇ ವಚನ ಜ್ಞಾನೋಕ್ತಿಯನ್ನು ನಮ್ಮ ಮಗನು ಓದ್ತಾನೆ, ಕೇಳಿಸಿಕೊಳ್ಳಿ. ಅವಳ ನಡತೆಯು ಚಂಚಲವಾಗಿರುವುದರಿಂದ ಅವಳ ಜೀವನ ಮಾರ್ಗವನ್ನು ವಿವೇಚಿಸಲಾಗ. ಅವಳ ನಡತೆಯು ಚಂಚಲವಾಗಿರೋದ್ರಿಂದ ಏನ್ ಚಂಚಲ? ಅವಳ ನಡತೆ ಚಂಚಲ ಆಗಿದೆ. ಒಂದು ಫಿಲಮ್ ಅಲ್ಲಿ ಆಕ್ಟಿಂಗ್ ಮಾಡಿದ್ರೆ ನನ್ನ ಜನ ನೋಡ್ತಾರೆ, ಅರೆಬೆತ್ತಲೆ ವಸ್ತ್ರ ಹಾಕಿದ್ರೆ ಜನ ನೋಡ್ತಾರೆ, ಮತ್ತು ಹಣನೂ ಬರುತ್ತೆ, ಹಣನೂ ಸಿಗುತ್ತೆ, ನನ್ನ ನಡತೆಯನ್ನು ತೋರಿಸ್ಕೋಬಹುದು. ಏನ್ ಪ್ರೇರೆ? ಎಂತ ಬಟ್ಟೆಗಳು ಹಾಕೋ ಬಂದು ಇವತ್ತು ಸಿನಿಮಾ ಇಂಡಸ್ಟ್ರಿ ಪ್ರೇರೆ. ಒಂದು ಕಾಲದಲ್ಲಿ ಒಂದು ಸೇವೆ ಮಾಡ್ತೀವಿ ಪ್ರಪಂಚಕ್ಕೆ, ಒಂದು ಸೇವೆ ಕೊಡ್ತೀವಂತ, ಕಳಾಮ ತಾಯಿಗೆ ಸೇವೆ ಮಾಡ್ತೀವಂತ ಈ ಫಿಲಮ್ ಇಂಡಸ್ಟ್ರಿ ಬರ್ತದೆ ಪ್ರಿಯರೇ. ಫಿಲಮ್ ಇಂಡಸ್ಟ್ರಿ ಏನಂದ್ರೆ ಕಳಾಮ ತಾಯಿಗೆ ಸೇವೆ ಮಾಡ್ತೀವಂತ. ಆದ್ರೆ ಇವತ್ತು ಏನ್ ಸೇವೆ ಮಾಡ್ತಾರೆ ಬೇರೆಯವರು? ಪ್ರಪಂಚವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ಸ್ತ್ರೀಯರಿಗೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಏನ್ ಮಾಡಿದಾರೆ ಅಂತ ಅಂದ್ರೆ, ಹಣದ ಆಸೆಯನ್ನು ತೋರಿಸಿ, ನೋಡಮ್ಮ ನೀನು ಸುಂದರವಾಗಿದ್ಯಾ, ನೀನು ಅದ್ಭುತವಾಗಿದ್ಯಾ,